ನಮಸ್ಕಾರ. ಈ ಐತಿಹಾಸಿಕ ವಿಶ್ಲೇಷಣೆಗೆ ಸ್ವಾಗತ. ನೇರವಾಗಿ ವಿಷಯಕ್ಕೆ ಬರೋಣ. ನಾವಿಂದು 13ನೇ ಶತಮಾನದ ದೆಹಲಿ ಸುಲ್ತಾನರ ಕಾಲಘಟ್ಟಕ್ಕೆ ಹೋಗ್ತಿದ್ದೇವೆ. ಇದೇನು ಬರೀ ಸಾಮಾನ್ಯ ರಾಜಕೀಯದ ಕಥೆಯಲ್ಲ, ಬದಲಾಗಿ ಅಕ್ಷರಶಃ ವಿನಾಶದ ಅಂಚಿನಲ್ಲಿದ್ದ ಒಂದು ಬೃಹತ್ ಸಾಮ್ರಾಜ್ಯದ ಉಸುರು ಬಿಗಿಹಿಡಿಯೋ ಹೋರಾಟದ ಕಥೆ. ಕಲ್ಪನೆ ಮಾಡ್ಕೊಳ್ಳಿ, ಒಂದೆಡೆ ಸಂಪತ್ತಿನ ಉತ್ತುಂಗದಲ್ಲಿದ್ದ ಬೃಹತ್ ಸಾಮ್ರಾಜ್ಯ, ಮತ್ತೊಂದೆಡೆ ಇಡೀ ಪ್ರಪಂಚವನ್ನೇ ನಡುಗಿಸ್ತಿದ್ದ ಕ್ರೂರ ಶತ್ರುಗಳ ನಿರಂತರ ದಾಳಿ. ಇಂಥ ಅಸಾಧ್ಯ ಪರಿಸ್ಥಿತಿಯಲ್ಲಿ ಒಂದು ಸಾಮ್ರಾಜ್ಯ ಹೇಗೆ ಉಳೀತು ಅಂತ ನಾವಿವತ್ತು ಡಿಕೋಡ್ ಮಾಡಲಿದ್ದೇವೆ. ಸರಿ, ಈಗ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ. ಮಂಗೋಲರ ಪಡೆ ಎಂದರೆ ಆ ಕಾಲದ ಅತ್ಯಂತ ಭೀಕರ ಮತ್ತು ವಿನಾಶಕಾರಿ ಯುದ್ಧಯಂತ್ರ. ಚೆಂಗೇಜ್ ಖಾನ್ನ ಉತ್ತರಾಧಿಕಾರಿಗಳು ಏಷ್ಯಾದ ಬಹುಪಾಲು ಭಾಗಗಳನ್ನು ಆಗಲೇ ಆಕ್ರಮಿಸಿಕೊಂಡಿದ್ರು. ಈಗ ಅವರ ಕಣ್ಣು ಬಿದ್ದಿದ್ದು ಭಾರತದ ಅಗಾಧ ಸಂಪತ್ತಿನ ಮೇಲೆ. ಭಾರತವನ್ನು ಲೂಟಿ ಮಾಡುವುದು ಮತ್ತು ದೆಹಲಿ ಸುಲ್ತಾನರ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡುವುದು ಇಷ್ಟೇ ಅವರ ಟಾರ್ಗೆಟ್ ಆಗಿತ್ತು. ಇಂತಹ ಅಜೇಯ ಪಡೆಯನ್ನು ಎದುರಿಸುವುದು ಆ ಕಾಲದ ಯಾವುದೇ ಸಾಮಾನ್ಯ ಆಡಳಿತಗಾರನಿಗೆ ಅಸಾಧ್ಯವಾದ ಮಾತಾಗಿತ್ತು. ಹಾಗಾದರೆ ಈ ಅಸಾಧ್ಯವಾದ ಸವಾಲನ್ನು ಅಲಾವುದ್ದೀನ್ ಖಿಲ್ಜಿ ಹೇಗೆ ಎದುರಿಸಿದ? ಈ ಮಂಗೋಲರ ದಾಳಿಗಳು ಸುಮ್ಮನೆ ಒಂದೆರಡು ಬಾರಿ ಬಂದು ಹೋಗುವಂತದ್ದಾಗಿರಲಿಲ್ಲ. ಅವು ಉಸಿರುಗಟ್ಟಿಸುವಷ್ಟು ನಿರಂತರವಾಗಿದ್ವು. 1297-98ರ ನಡುವೆ ಗುಜರಾತ್ ಮೇಲೆ ಸಾದಿ ಮತ್ತು ಕುತ್ಲುಗ್ನಿಂದ ದಾಳಿ ನಡೆಯುತ್ತೆ. ಅದಾದ ಮರುವರ್ಷವೇ ಅಂದರೆ 1299ರಲ್ಲಿ ಕುತ್ಲುಗ್ ಖ್ವಾಜಾ ನೇರವಾಗಿ ದೆಹಲಿಯ ಮೇಲೆಯೇ ಮುಗಿಬೀಳ್ತಾನೆ. 1303ರಲ್ಲಂತೂ ಖಿಲ್ಜಿ ಚಿತ್ತೋರ್ ಆಕ್ರಮಣದಲ್ಲಿ ಬ್ಯುಸಿಯಾಗಿದ್ದಾಗ ಮಂಗೋಲರು ದೆಹಲಿಗೆ ದಿಗ್ಬಂಧನ ಹಾಕಿಬಿಡ್ತಾರೆ. ಆಮೇಲೆ 1305ರಲ್ಲಿ ತರೈನ್ ಬಳಿ ತಾರ್ಗಾಗಿಂದ ಮತ್ತೊಂದು ಬೃಹತ್ ದಾಳಿ. ಇದೊಂದು ಅಸ್ತಿತ್ವದ ಪ್ರಶ್ನೆಯಾಗಿತ್ತು. ಈ ನಿರಂತರ ಬೆದರಿಕೆ ದೆಹಲಿಯಲ್ಲಿ ಎಂಥ ಭೀತಿಯನ್ನು ಸೃಷ್ಟಿಸಿತ್ತು ಅಂದರೆ ಇದನ್ನ ಎದುರಿಸಲು ಅಕ್ಷರಶಃ ಒಂದು ಅಭೂತಪೂರ್ವ ಪರಿಹಾರ ಬೇಕೇ ಬೇಕಿತ್ತು. ಭಾಗ 1: ಉಕ್ಕಿನ ಮುಷ್ಟಿಯ ಪರಿಹಾರ. ಅಂದ್ರೆ ಮಂಗೋಲರನ್ನು ಎದುರಿಸಲು ರೂಪಿಸಿದ ಖಿಲ್ಜಿಯ ಆ ಕಟ್ಟುನಿಟ್ಟಿನ ಮಿಲಿಟರಿ ವ್ಯವಸ್ಥೆ ಹೇಗಿತ್ತು ಅಂತ ನೋಡೋಣ. ಮಂಗೋಲರಂತಹ ದೈತ್ಯಾಕಾರದ ಶತ್ರುಗಳನ್ನು ಹಿಮ್ಮೆಟ್ಟಿಸಲು ಮಾಮೂಲಿ ಯುದ್ಧತಂತ್ರಗಳು ಖಂಡಿತ ಕೆಲಸ ಮಾಡುತ್ತಿರಲಿಲ್ಲ. ಒಂದು ಬೃಹತ್ ಮತ್ತು ಕಾಯಂ ವೃತ್ತಿಪರ ಸೈನ್ಯವನ್ನು ಕಟ್ಟಬೇಕಾದರೆ ಸುಮ್ಮನೆ ಸೈನಿಕರಿದ್ದರೆ ಸಾಲದು, ಅದಕ್ಕೆ ಕಲ್ಪನೆಗೂ ಮೀರಿದ ಹಣಕಾಸಿನ ಬೆಂಬಲ ಬೇಕು. ಇದಕ್ಕಾಗಿ ಖಿಲ್ಜಿ ಅತ್ಯಂತ ಕಟ್ಟುನಿಟ್ಟಿನ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತಂದ. ಹಳೆಯ ಊಳಿಗಮಾನ್ಯ ಪದ್ಧತಿಯನ್ನು ರದ್ದುಗೊಳಿಸಿ ಸೈನಿಕರಿಗೆ ನೇರವಾಗಿ ನಗದು ರೂಪದಲ್ಲಿ ವೇತನ ಕೊಡಲು ಶುರು ಮಾಡಿದ. ಈ ಬೃಹತ್ ಸೈನ್ಯವನ್ನು ನಿರ್ವಹಿಸಲು ಧಾನ್ಯ, ಬಟ್ಟೆ ಮತ್ತು ದೈನಂದಿನ ವಸ್ತುಗಳ ಬೆಲೆಗಳನ್ನು ಫಿಕ್ಸ್ ಮಾಡಿದ. ಮಾರುಕಟ್ಟೆಯಲ್ಲಿ 1 ಪೈಸೆ ವಂಚನೆ ಆಗದಂತೆ ನೋಡಿಕೊಳ್ಳಲು ಕಟ್ಟುನಿಟ್ಟಿನ ಅಧಿಕಾರಿಗಳನ್ನು ನೇಮಿಸಿದ. ಜೊತೆಗೆ ಆರ್ಥಿಕತೆಯನ್ನು ಸರಿದೂಗಿಸಲು ಶ್ರೀಮಂತ ಜಮೀನ್ದಾರರ ಮೇಲೆ ಕಠಿಣ ತೆರಿಗೆಗಳನ್ನು ಹಾಕಿದ. ಈ ಪ್ರತಿಯೊಂದು ಹೆಜ್ಜೆ ಹಿಂದಿದ್ದ ಏಕೈಕ ಉದ್ದೇಶ ಅಂದ್ರೆ ಮಂಗೋಲರನ್ನು ಸೋಲಿಸುವುದು. ಆಡಳಿತದಲ್ಲಿ ಖಿಲ್ಜಿಯ ಬುದ್ಧಿಮತ್ತೆ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಆತ ಹುಲಿಯಾ ಎಂಬ ವ್ಯವಸ್ಥೆಯನ್ನು ಜಾರಿಗೆ ತಂದ. ಇದೊಂದು ರೀತಿ ಸೈನಿಕರ ನಿಖರವಾದ ಭೌತಿಕ ವಿವರಣೆ ಮತ್ತು ವೈಯಕ್ತಿಕ ಗುರುತಿನ ದಾಖಲೆಯಾಗಿತ್ತು. ವೃತ್ತಿಪರ ಸೈನ್ಯದಲ್ಲಿ ಭ್ರಷ್ಟಾಚಾರ ಆಗಬಾರದು, ಬೇರೆ ಯಾರೋ ನಕಲಿ ಸೈನಿಕರು ನುಸುಳಬಾರದು ಅನ್ನೋದೇ ಇದರ ಮುಖ್ಯ ಉದ್ದೇಶ. 13ನೇ ಶತಮಾನದಲ್ಲಿಯೇ ಪ್ರತಿಯೊಬ್ಬ ಸೈನಿಕನ ದೈಹಿಕ ಲಕ್ಷಣಗಳನ್ನು ರಿಜಿಸ್ಟರ್ ಮಾಡುವ ಇಂಥದೊಂದು ಆಧುನಿಕ ಗುರುತಿನ ಚೀಟಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಳುವುದು ನಿಜಕ್ಕೂ ಮೈ ಜುಮ್ ಅನಿಸುತ್ತೆ ಅಲ್ವಾ? ಈಗ ಇಲ್ಲಿ ನಿಜವಾಗ್ಲೂ ಆಸಕ್ತಿದಾಯಕವಾದ ವಿಷಯ ಏನಪ್ಪಾ ಅಂದ್ರೆ, ಖಿಲ್ಜಿ ಬರೀ ಸೈನಿಕರಿಗೆ ಮಾತ್ರವಲ್ಲ, ಕುದುರೆಗಳಿಗೂ ಒಂದು ನಿಖರವಾದ ಗುರುತಿನ ವ್ಯವಸ್ಥೆಯನ್ನು ತಂದ. ಅದೇ ಡ್ಯಾಗ್ ಪದ್ಧತಿ. ಅಂದ್ರೆ ನಿಯಮಿತ ತಪಾಸಣೆ ಮಾಡುವುದು ಮತ್ತು ಅಶ್ವದಳದ ಗುಣಮಟ್ಟವನ್ನು ಕಾಪಾಡಲು ಮಿಲಿಟರಿ ಕುದುರೆಗಳಿಗೆ ಬರೆ ಹಾಕುವುದು. ಕಳಪೆ ಕುದುರೆಗಳನ್ನು ಯುದ್ಧಕ್ಕೆ ತರುವುದನ್ನು ತಪ್ಪಿಸಲು ಈ ಕಟ್ಟುನಿಟ್ಟಾದ ಅಭ್ಯಾಸ ಶುರುವಾಯಿತು. ಹುಲಿಯಾ ಮತ್ತು ಡ್ಯಾಗ್ ಇವೆರಡೂ ವ್ಯವಸ್ಥೆಗಳು ಸೇರಿ ಸೈನ್ಯದಲ್ಲಿದ್ದ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ಕಿತ್ತಾಕಿದವು. ಇದರಿಂದಾಗಿ ದೆಹಲಿ ಸುಲ್ತಾನರ ಅಶ್ವದಳ ಮತ್ತು ಪದಾತಿದಳ ಅತ್ಯಂತ ಶಿಸ್ತುಬದ್ಧ ಹಾಗೂ ಬಲಿಷ್ಠ ಪಡೆಯಾಗಿ ರೂಪುಗೊಂಡಿತು. ಈ ಲೆವೆಲ್ನ ಬೃಹತ್ ಸೈನ್ಯದ ಎಫೆಕ್ಟ್ ಏನಾಯ್ತು ಗೊತ್ತಾ? 20,000. ಹೌದು, 1305ರಲ್ಲಿ ತಾರ್ಗಿಯ ನೇತೃತ್ವದಲ್ಲಿ ನಡೆದ ಬೃಹತ್ ಆಕ್ರಮಣದಲ್ಲಿ ದೆಹಲಿಯ ಸೈನ್ಯ ಮಂಗೋಲರಿಗೆ ತರೈನ್ ಬಳಿ ಮುಖಾಮುಖಿಯಾಯಿತು. ಈ ಯುದ್ಧದಲ್ಲಿ ಮಂಗೋಲರ ಸಂಪೂರ್ಣ ಸಫಾಯಾಯಿತು. ಬರೋಬ್ಬರಿ 20,000ಕ್ಕೂ ಹೆಚ್ಚು ಮಂಗೋಲ್ ಸೈನಿಕರು ಹತರಾದರು. ಈ ಘೋರ ಮುಖಭಂಗದ ನಂತರ ಮಂಗೋಲರು ಭಾರತದತ್ತ ಕಣ್ಣೆಟ್ಟಿ ನೋಡ್ಲೂ ಭಯಪಡುವಂತಾಯಿತು. ಖಿಲ್ಜಿಯ ತಂತ್ರಗಳು ಇಲ್ಲಿ 100% ಯಶಸ್ವಿಯಾಗಿದ್ದವು. ಭಾಗ 2: ಉಳಿವಿನ ರೂವಾರಿ. ಸಾಮ್ರಾಜ್ಯವನ್ನ ಭೌತಿಕವಾಗಿ ರಕ್ಷಿಸುವ ಈ ಅನಿವಾರ್ಯತೆ ದೆಹಲಿಯ ಚಿತ್ರಣವನ್ನೇ ಹೇಗೆ ಬದಲಾಯಿಸಿತು ಅಂತ ಈಗ ನೋಡೋಣ. ಖಿಲ್ಜಿ ಕೇವಲ ಓರ್ವ ಯೋಧನಾಗಿರಲಿಲ್ಲ, ಆತ ತನ್ನ ಸಾಮ್ರಾಜ್ಯದ ಭದ್ರತೆಗಾಗಿ ಮೂಲಸೌಕರ್ಯಗಳ ಬೃಹತ್ ನಿರ್ಮಾತೃವಾಗಿ ಹೊರಹೊಮ್ಮಿದ. ಈ ಕಟ್ಟಡ ಯೋಜನೆಗಳು ಸುಮ್ಮನೆ ಅಲಂಕಾರಕ್ಕಾಗಿ ಕಟ್ಟಿದ್ದಲ್ಲ, ಬದಲಾಗಿ ಇವು ಅತ್ಯಂತ ಕೇಂದ್ರೀಕೃತ ಮತ್ತು ಸುಭದ್ರ ರಾಜ್ಯದ ನೇರ ಉಪ ಉತ್ಪನ್ನಗಳಾಗಿದ್ವು.
ರಕ್ಷಣೆಗಾಗಿ 1303ರಲ್ಲಿ ಸಿರಿ ಫೋರ್ಟ್ ನಿರ್ಮಾಣ, ಸೈನ್ಯ ಮತ್ತು ಸಾರ್ವಜನಿಕರಿಗೆ ಅಪಾರ ನೀರಿನ ಮೀಸಲು ಒದಗಿಸಲು 1300ರಲ್ಲಿ ಹೌಜೆ ಅಲೈ ಜಲಾಶಯದ ನಿರ್ಮಾಣ ಮತ್ತು ತನ್ನ ಸಂಪತ್ತು ಹಾಗೂ ವಾಸ್ತುಶಿಲ್ಪದ ತೇಜಸ್ಸನ್ನು ಪ್ರದರ್ಶಿಸಲು 1311ರಲ್ಲಿ ಅಲೈ ದರ್ವಾಜಾದ ನಿರ್ಮಾಣ. ಇವೆಲ್ಲವೂ ಆತನ ಆಡಳಿತದ ದೂರದೃಷ್ಟಿಯನ್ನ ಸ್ಪಷ್ಟವಾಗಿ ತೋರಿಸ್ತವೆ. 1303ರ ಆ ಘಟನೆಯನ್ನು ಸ್ವಲ್ಪ ನೆನಪಿಸಿಕೊಳ್ಳಿ. ಖಿಲ್ಜಿ ಚಿತ್ತೋರ್ ವಶಪಡಿಸಿಕೊಳ್ಳುವಲ್ಲಿ ಬ್ಯುಸಿಯಾಗಿದ್ದಾಗ ಮಂಗೋಲರು ನೇರವಾಗಿ ದೆಹಲಿಗೆ ಮುತ್ತಿಗೆ ಹಾಕಿದ್ರು. ಆ ಭಯಾನಕ ಅನುಭವವೇ ಸಿರಿ ಫೋರ್ಟ್ನ ನಿರ್ಮಾಣಕ್ಕೆ ಕಾರಣವಾಯಿತು. ಭವಿಷ್ಯದಲ್ಲಿ ನಿರಂತರ ಮಂಗೋಲ್ ದಾಳಿಗಳಿಂದ ದೆಹಲಿಯನ್ನು ರಕ್ಷಿಸಲು ಒಂದು ರಕ್ಷಣಾತ್ಮಕ ಭದ್ರಕೋಟೆಯಾಗಿ ದೆಹಲಿಯ 2ನೇ ನಗರವಾಗಿ ಈ ಬೃಹತ್ ಕೋಟೆಯನ್ನು ನಿರ್ಮಿಸಲಾಯಿತು. ಇದು ಅಕ್ಷರಶಃ ಮಂಗೋಲರ ಪಾಲಿಗೆ ಒಂದು ಸಿಂಹಸ್ವಪ್ನವಾಗಿತ್ತು. ಬರೀ ಕೋಟೆ ಕಟ್ಟಿದ್ರೆ ಸಾಲದು, ಅಲ್ಲಿರುವ ಲಕ್ಷಾಂತರ ಜನರಿಗೆ ಮತ್ತು ಸೈನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಬೇಕಲ್ವೇ? ಅದಕ್ಕಾಗಿ ನಿರ್ಮಿಸಿದ್ದೇ ಹೌಜೆ ಅಲೈ. 70 ಎಕರೆ. ಹೌದು, ಈ ಜಲಾಶಯವು ಬರೋಬ್ಬರಿ 70 ಎಕರೆಗಳಷ್ಟು ವಿಸ್ತಾರವಾಗಿತ್ತು. ಇದನ್ನು ನಂತರ ತುಗ್ಲಕ್ ಕಾಲದಲ್ಲಿ ಹೌಜ್ ಖಾಸ್ ಅಂತ ಕರೆಯಲಾಯಿತು. ರಾಜಧಾನಿಯ ಜನಸಂಖ್ಯೆ ಮತ್ತು ಬೃಹತ್ ಸೈನ್ಯವನ್ನು ಕಾಪಾಡಿಕೊಳ್ಳಲು ಎಷ್ಟು ದೊಡ್ಡ ಮಟ್ಟದ ಸಂಪನ್ಮೂಲಗಳ ಅಗತ್ಯವಿತ್ತು ಎಂಬುದನ್ನು ಈ 70 ಎಕರೆ ವಿಸ್ತೀರ್ಣದ ಜಲಾಶಯವೇ ಸಾಬೀತುಪಡಿಸುತ್ತದೆ. ಸಾಮ್ರಾಜ್ಯದ ಗಡಿಗಳು ಸಂಪೂರ್ಣವಾಗಿ ಸುರಕ್ಷಿತವಾದ ಮೇಲೆ ಖಿಲ್ಜಿ ತನ್ನ ಗಮನವನ್ನು ಕಲೆ ಮತ್ತು ವಾಸ್ತುಶಿಲ್ಪದತ್ತ ಹರಿಸಿದ. 1312ರಲ್ಲಿ ನಿರ್ಮಿಸಲಾದ ಈ ಅಲೈ ದರ್ವಾಜಾ ನಿಜಕ್ಕೂ ಒಂದು ಅದ್ಭುತ. ಕುತುಬ್ ಮಿನಾರ್ ಸಂಕೀರ್ಣಕ್ಕೆ ಒಂದು ಭವ್ಯವಾದ ಪ್ರವೇಶದ್ವಾರವಾಗಿ ಇದನ್ನು ನಿರ್ಮಿಸಲಾಗಿದೆ. ಕೆಂಪು ಮರಳುಗಲ್ಲು ಮತ್ತು ಬಿಳಿ ಅಮೃತಶಿಲೆಯಿಂದ ಕಂಗೊಳಿಸುವ ಈ ಕಟ್ಟಡದಲ್ಲಿ ಸಂಕೀರ್ಣವಾದ ಜ್ಯಾಮಿತೀಯ ವಿನ್ಯಾಸಗಳು ಮತ್ತು ಅರೇಬಿಕ್ ಶಾಸನಗಳನ್ನು ನಾವು ನೋಡಬಹುದು. ವಿಶೇಷ ಏನಪ್ಪಾ ಅಂದರೆ ಭಾರತದಲ್ಲಿ ಮೊದಲ ಬಾರಿಗೆ ಸಂಪೂರ್ಣ ಸರಿಯಾದ ಅನುಪಾತದ ಇಸ್ಲಾಮಿಕ್ ಗುಮ್ಮಟವನ್ನು ಇಲ್ಲಿ ಬಳಸಲಾಯಿತು. ಇದು ಖಿಲ್ಜಿಯ ವಿಜಯೋತ್ಸವ ಮತ್ತು ಭಾರತೀಯ ಇಸ್ಲಾಮಿಕ್ ಶೈಲಿಗಳ ಒಂದು ಪರ್ಫೆಕ್ಟ್ ಬ್ಲೆಂಡ್ ಅಂತಲೇ ಹೇಳ್ಬೋದು. ಈ ಎಲ್ಲ ಸುಧಾರಣೆಗಳು, ಭವ್ಯವಾದ ಕಟ್ಟಡಗಳು ಮತ್ತು ವಿಜಯಗಳ ಹಿಂದೆ ಅತ್ಯಂತ ಕಠಿಣವಾದ ತೆರಿಗೆಗಳು, ಕಟ್ಟುನಿಟ್ಟಿನ ಕಾನೂನುಗಳು ಮತ್ತು ಅಪಾರವಾದ ರಕ್ತಪಾತವಿತ್ತು. ಹಾಗಾಗಿ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಸಂಕೀರ್ಣವಾದ ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ. ದೆಹಲಿಯನ್ನು ಸಂಪೂರ್ಣ ವಿನಾಶದಿಂದ ಪಾರು ಮಾಡಿದ್ದು ಖಿಲ್ಜಿಯ ನಿರ್ವಿವಾದ ಯಶಸ್ಸು ನಿಜ. ಆದರೆ ಒಂದು ಸಾಮ್ರಾಜ್ಯದ ಉಳಿವು ಅದನ್ನು ರಕ್ಷಿಸಲು ಬೇಕಾದ ಕ್ರೌರ್ಯವನ್ನು ಸಮರ್ಥಿಸುತ್ತದೆಯಾ? ಇದು ಇತಿಹಾಸವನ್ನು ನಾವು ಹೇಗೆ ನೋಡ್ತೇವೆ ಎಂಬುದರ ಬಗ್ಗೆ ನಮ್ಮನ್ನೇ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ. ಇದರ ಬಗ್ಗೆ ಸ್ವಲ್ಪ ಆಲೋಚಿಸಿ. ಇಂದಿನ ಈ ವಿಶ್ಲೇಷಣೆಗೆ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.